सिद्धिप्रदायकाय गुरु ब्रह्मा गुरु विष्णु गुरुदेव ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಈ ತಿಂಗಳು ಫೆಬ್ರವರಿ ವೃಷಭ ರಾಶಿಯ ಒಂದು ರಾಶಿ ಭವಿಷ್ಯವನ್ನು ಹೇಳುವಂತಹ ವಿಚಾರದ ಬಗ್ಗೆ ತಿಳಿಸುವುದಕ್ಕೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಈ ರಾಶಿಯವರ ಒಂದು ಗ್ರಹ ಸಂಚಾರದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಅನುಕೂಲದ ಸ್ಥಾನದಲ್ಲಿ ಇದ್ದಾನೆ. ಗುರು ಗ್ರಹದ ಒಂದು ಸಂಚಾರ ಭಾಗ್ಯ ಸ್ಥಾನವನ್ನು ನೀಡುತ್ತದೆ. ಆದರೆ ದಶಮ ಹಾಗೂ ಲಾಭ ಸ್ಥಾನ ಕೆಲವು ಗ್ರಹಗಳ ಒಂದು ಪ್ರಭಾವದಿಂದಾಗಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ರಾಹು ಹಾಗೂ ಶನಿಯ ಸಂಚಾರವು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಹೆಚ್ಚು ಶಿಸ್ತುಬದ್ಧವಾಗಿ ಪ್ರೇರೇಪಿಸುತ್ತದೆ. ಇನ್ನು ಮೊದಲಿಗೆ ಆರ್ಥಿಕ ಸ್ಥಿತಿಯನ್ನು ನೋಡೋ ಹಾಗಿದ್ರೆ, ಆರ್ಥಿಕವಾಗಿ ನೀವು ಸಬಲರಾಗಿರುತ್ತೆ. ಹಳೆಯ ಹೂಡಿಕೆ ನಿಮಗೆ ಉತ್ತಮ ಲಾಭವನ್ನು ಸಿಗುತ್ತದೆ. ನಿಮಗೆ ಲಾಭ ಬಂದರೂ ಅನಗತ್ಯವಾದ ಖರ್ಚುಗಳು ಬರುತ್ತದೆ. ನಿಮಗೆ ಭೂಮಿ ಹಾಗೂ ವಾಹನ ಖರೀದಿಗೆ ಒಂದು ಉನ್ನತ ಸಮಯ ಅನ್ನೋದಿದೆ. ನಿಮಗೆ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡ ಹಾಗಿದ್ರೆ, ವೃತ್ತಿಯ ಒಂದು ಜೀವನದಲ್ಲಿ ವೃಷಭ ರಾಶಿಯವರಿಗೆ ಪ್ರಗತಿಯ ಒಂದು ತಿಂಗಳಾಗಿದೆ. ನೀವು ಬಹಳ ತಿಂಗಳಿನಿಂದ ವರ್ಗಾವಣೆಯ ಪ್ರಯತ್ನವನ್ನು ಮಾಡುತ್ತಿದ್ದರೆ ಈ ತಿಂಗಳು ಆ ಒಂದು ಸಮಯ ಕೂಡಿ ಬಂದಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಒಂದು ಗ್ರಾಹಕರು ಸೆಳೆಯುವಂತಹ ಪ್ರಯತ್ನ ನಡೆಯುತ್ತದೆ. ಇನ್ನು ವ್ಯಾಪಾರ ಅಭಿವೃದ್ಧಿ ಮಾಡುವಂತಹ ಸಮಯ ಬಂದಿರುತ್ತದೆ. ಈ ತಿಂಗಳು ಉನ್ನತವಾದ ಸಮಯ ದೊರಕಿದೆ. ಇನ್ನು ನೀವು ಹೊಸ ಒಪ್ಪಂದವನ್ನು ಮಾಡುವಂತಹ ಸಂದರ್ಭದಲ್ಲಿ ದಾಖಲೆಯನ್ನು ಪರಿಶೀಲನೆ ಮಾಡೋದು ಉತ್ತಮ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರೋಗ್ಯದ ದೃಷ್ಟಿ ಸಾಮಾನ್ಯವಾಗಿದೆ. ಹೊರಗಿನ ಆರೋಗ್ಯ ಸೇವನೆ ಆದಷ್ಟು ಕಡಿಮೆ ಮಾಡಿ. ಮಾನಸಿಕ ಶಾಂತಿಗಾಗಿ ಧ್ಯಾನವನ್ನು ಮಾಡಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಪ್ರೀತಿಯ ವಿಷಯದಲ್ಲಿ ವೃಷಭ ರಾಶಿಯವರಿಗೆ ತುಂಬಾ ರೊಮ್ಯಾಂಟಿಕ್ ಆಗಿ ಇರ್ತೀರಿ. ಜನ್ಮ ಸಂಗಾತಿಯ ಜೊತೆ ಉತ್ತಮ ಕ್ಷಣಗಳನ್ನು ಕಳೀತೀರ. ಮನಸ್ತಾಪವೆಲ್ಲ ದೂರವಾಗಿ ನಿಮ್ಮ ಸಂಬಂಧ ಇನ್ನ ಗಟ್ಟಿಮುಟ್ಟಾಗಿ ಇರುತ್ತೆ. ಒಂಟಿಯಾಗಿರೋರಿಗೆ ಹೊಸ ಸಂಬಂಧದ ಒಂದು ಪರಿಚಯ ಆಗುವಂತಹ ವಿಚಾರವಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಹಿರಿಯರ ಬೆಂಬಲ ಒಂದು ಶ್ರೀರಕ್ಷೆ ಆಗಿರುತ್ತದೆ. ಸೋದರ ಸೋದರಿಯರ ಒಂದು ಆಸ್ತಿಯ ಸಂಬಂಧ ವಿಚಾರದ ಬಗ್ಗೆ ಸ್ವಲ್ಪ ಕಿರಿಕಿರಿ ಆಗುವಂಥ ವಿಚಾರ ಬರಬಹುದು. ಸಮಯ ತಡೆದಂತೆ ಸರಿ ಹೋಗುತ್ತದೆ. ಈ ರಾಶಿಯವರ ಅಡೆತಡೆಗೆ ಪರಿಹಾರದ ಮಾರ್ಗವನ್ನು ಸೂಚಿಸುವ ಹಾಗಿದ್ರೆ, ಶುಕ್ರವಾರದ ದಿನ ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನು ಅರ್ಪಿಸಿ, ಬಡ ಹೆಣ್ಣು ಮಕ್ಕಳಿಗೆ ಅಕ್ಕಿಯನ್ನು ದಾನ ಮಾಡಿ. ಪ್ರತಿದಿನ ಓಂ ಶುಂ ಶುಕ್ರಾಯ ನಮಃ ಅನ್ನು ಜಪಿಸಿ. ಸೊ ಒಟ್ಟಾರೆ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ನೋಡೋ ಹಾಗಿದ್ರೆ, ನಿಮ್ಮ ತಾಳ್ಮೆ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತದೆ. ಸೊ ಇದಾಗಿದೆ ಫೆಬ್ರವರಿ ತಿಂಗಳ ವೃಷಭ ರಾಶಿಯವರ ಮಾಸ ಭವಿಷ್ಯ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಡಿಸ್ಪ್ಲೇಯಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಕರೆಯನ್ನು ಮಾಡಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಧನ್ಯವಾದಗಳು.